ಮುಂದುವರೆದಿದೆ ಪ್ರಧಾನಿ ಮೋದಿ ಅವರ ರಾಮಯಾತ್ರೆ ಮುಂದುವರೆದಿದೆ. ಇದೀಗ ಧನುಷ್ಕೋಡಿಯ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ದರ್ಶನವನ್ನ ಪಡೆದ್ರು. ಕಡಲ ತೀರದಲ್ಲಿ ಸ್ವಲ್ಪ ಹೊತ್ತು ವಿಹರಿಸಿದ್ರು. ರಾಮ ಸೇತು ಸ್ಥಳಕ್ಕೂ ಭೇಟಿ ಕೊಡ್ತಾರೆ ಮೋದಿ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಜೆ ನೇರವಾಗಿ ಅಯೋಧ್ಯೆಗೆ ಆಗಮಿಸ್ತಾರೆ. ನಾಳೆಯ ಕಾರ್ಯಕ್ರಮ ಇರುವಂತಹ ಹಿನ್ನೆಲೆಯಲ್ಲಿ 11 ದಿನಗಳ ಯಮ ನಿಯಮ ಅಂದ್ರೆ ಕಠಿಣ ನಿಯಮಗಳ ವ್ರತವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ನಾಳೆಯ ಪೂಜೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಮೋದಿ ಅವರು. ಹೌದು, ಧನುಷ್ಕೋಡಿಯಲ್ಲಿ ಕೋದಂಡರಾಮ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಕಡಲ ತೀರದಲ್ಲಿ ವಿಧಿವಿಧಾನಗಳನ್ನು ಮುಗಿಸಿ ಮೋದಿ ಅವರು ಇವತ್ತಿನ ಕಾರ್ಯಕ್ರಮವನ್ನು ಇನ್ನೇನು ಮುಗಿಸಿದ್ರು ಅಂತ ಅಂದ್ಕೊಳ್ತಾ ಇದ್ವಿ. ಗಮನಿಸ್ತಾ ಇದ್ರಿ, ನೆನ್ನೆಯಿಂದ ಅಂತಲ್ಲ, 11 ದಿನಗಳಿಂದ ಯಾವಾಗಿಂದ ಕಠಿಣ ವ್ರತವನ್ನು ಆಚರಣೆ ಮಾಡೋಕೆ ಶುರು ಮಾಡಿದ್ರು ಆವತ್ತಿನಿಂದ ಪ್ರತಿನಿತ್ಯ ಒಂದಲ್ಲ ಒಂದು ದೇವಸ್ಥಾನ, ಅವ್ರು ಯಾವ ಊರಿಗೆ ಹೋಗ್ತಾ ಇದ್ದಾರೆ, ಯಾವ ಕಾರ್ಯಕ್ರಮ ಇದೆ, ಅಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನವನ್ನು ಹುಡುಕೋದು, ಅಲ್ಲಿಗೆ ಹೋಗಿ ಕೈ ಮುಗಿದು ಬರೋದು. ಉಳಿದಂತೆ ಯಮ ನಿಯಮಗಳಲ್ಲಿ 5 ನಾವು ಆಲ್ರೆಡಿ ಗಮನಿಸ್ತಾ ಇದ್ವಿ. ಅವೆಲ್ಲವನ್ನ ಸತ್ಯ, ಅಹಿಂಸೆ ಇವೆಲ್ಲವನ್ನ ಒಂದು ಪಾಲನೆ ಮಾಡೋದ್ರ ಮುಖಾಂತರ ಮೋದಿಯವರು ನಾಳಿನ ದಿನಕ್ಕೆ ಅಣಿ ಆಗ್ತಾ ಇದ್ದಾರೆ. ನಾಳಿನ ದಿನಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಬೆಳಗ್ಗೆ ಬೇಗ ಇದ್ದು ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಓಕೆ, ನಾಳೆ ಮೋದಿಯವರ ಟೈಮ್ ಟೇಬಲ್ ಹೇಗಿರುತ್ತೆ ನೋಡ್ತಾ ಹೋಗೋಣ. ಸೋಮವಾರ ಅಂದ್ರೆ ನಾಳೆ ಬೆಳಗ್ಗೆ 10:15ಕ್ಕೆ ರಾಮ ಮಂದಿರಕ್ಕೆ ಮೋದಿ ಭೇಟಿ ಕೊಡ್ತಾರೆ. ಇವತ್ತೇ ಅಯೋಧ್ಯೆಗೆ ಹೋಗ್ತಾರೆ, ಆದ್ರೆ ನಾಳೆ ರಾಮ ಮಂದಿರಕ್ಕೆ ಹೋಗುವಂಥದ್ದು 10:55 11 ಗಂಟೆಗೆ 5 ನಿಮಿಷ ಬಾಕಿ ಇದೆ ಅನ್ನುವಾಗ. ಸೊ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಸಮಯವನ್ನ ಕಾಯ್ದಿರಿಸಲಾಗಿದೆ. ಆಗೇನ್ ಮಾಡ್ತಾರೆ ನೋಡೋಣ, ಯಾಕಂದ್ರೆ 12 ಗಂಟೆ ನಂತರ ಅಲ್ವಾ ಪೂಜೆ ಇರುವಂಥದ್ದು. ಮಧ್ಯಾಹ್ನ 12 ಗಂಟೆ 5 ನಿಮಿಷ ಬಹಳ ಅತ್ಯದ್ಭುತ ವಿಶೇಷವಾದ ಲಗ್ನ ಅಥವಾ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಪೂಜೆಯಲ್ಲಿ ಅವರು ಭಾಗಿಯಾಗ್ತಾರೆ. 12:05ಕ್ಕೆ ಆರಂಭ ಆಗುತ್ತೆ. ಪ್ರಧಾನಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಅವರ ನೇತೃತ್ವದಲ್ಲೇ ಆಗ್ತಾ ಇರುವಂಥದ್ದು, ಅವರೇ ನಾಯಕ ನಾಳೆಗೆ. ಮಧ್ಯಾಹ್ನ 12:55ವರೆಗೂ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಮೋದಿ ಅವರು ಭಾಗಿಯಾಗ್ತಾರೆ. 10:55ಕ್ಕೆ ರಾಮ ಮಂದಿರಕ್ಕೆ ಎಂಟ್ರಿ ಕೊಟ್ಟವರು ಈ ರೀತಿಯ ಟೈಮ್ ಟೇಬಲ್ ನಿಭಾಯಿಸ್ತಾರೆ. ಅವರು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ ಕೂಡ ಸಾರ್ವಜನಿಕ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾರೆ ಮೋದಿ ಅವರು. ಜೊತೆಗೆ ಕಾರ್ಯಕ್ರಮದಲ್ಲಿ ಜನರನ್ನ ಉದ್ದೇಶಿಸಿ ಮೋದಿ ಅವರು ಭಾಷಣ ಮಾಡ್ತಾರೆ ಮತ್ತು ನಮ್ಮೆಲ್ಲರನ್ನ ಉದ್ದೇಶಿಸಿ ಅವರಲ್ಲಿಗೆ ಹೋಗಿರುವಂಥದ್ದು. ಅವ್ರು ಹೇಳಿದ್ರು ಅದನ್ನ. ಮಧ್ಯಾಹ್ನ 2:10ಕ್ಕೆ ಕುಬೇರ್ ತಿಲಾದ ಶಿವ ದೇವಾಲಯದಲ್ಲಿ ಮೋದಿ ಪೂಜೆಯನ್ನ ಮಾಡ್ತಾರೆ. ಬಹುಶಃ ಅದು ಇದರ ಮುಂದುವರೆದ ಭಾಗ ಅಂತ ಕಾಣುತ್ತೆ. ಹಾಗಾಗಿ 2:10ಕ್ಕೆ ಕುಬೇರ್ ತಿಲಾದ ಶಿವ ದೇವಾಲಯಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ ರಾಮನ ಉತ್ಸವ ನಡೀತಾ ಇರುವಂತದ್ದು, ಇಡೀ ದೇಶದಲ್ಲಿ ರಾಮನ ಉತ್ಸವ ಆಗ್ತಿದೆ. ಪ್ರಮುಖವಾಗಿ ನಮ್ಮ ರಾಜ್ಯ ಅಂತ ತಗೊಂಡಾಗ ಸದ್ಯ ಹುಬ್ಳಿಯಲ್ಲೂ ಕೂಡ ಜನ ಯಾವ ರೀತಿಯಾಗಿ ತಮಗೆ ತೋರಿಸಿದಂತಹ ರೀತಿಯಲ್ಲಿ ಭಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ವಿ.